ವಾತ್ಸಲ್ಯದ ಮಾಧವ್ಯ ತಾಯಿ, ಸ್ವಾಭಿಮಾನ, ಧೀರತೆ, ಅಭಿಮಾನದ ಹೆಜ್ಜೆ ತಂದೆ, ಮಕ್ಕಳೆಂಬ ರಥದ ಜೋಡಿ ಚಕ್ರಗಳು ತಂದೆ ತಾಯಿ. ಇಂತಹ ಜೋಡಿ ಚಕ್ರವನ್ನ ಧಿಕ್ಕರಿಸಿ ಎಷ್ಟೋ ಸ್ನೇಹಿತರು ತಮ್ಮ ತಂದೆ ತಾಯಿಯನ್ನ ಧಿಕ್ಕರಿಸ್ತಾ ಇದ್ದಾರೆ. ಅಂತವರಿಗೆ ಒಬ್ಬ ಮಾದರಿ ಪುತ್ರನನ್ನ ಕಿರುಪರಿಚಯ ಮಾಡಿಸುವ ಪುಟ್ಟ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ನಮ್ಮ ತಂದೆ ತಾಯಿಗೆ ಈ ನಾಟಕವನ್ನ ಸಮರ್ಪಿಸೋಣ. ನನ್ನ ಮಗ ಬೈಕಲ್ಲಿ ಓಡಾಡ್ಬೇಕಂತ ನನಗೂ ಆಸೆ ಇಲ್ವಾ? ಆದ್ರೆ ಏನ್ ಮಾಡೋದು, ನಾನ್ ದುಡಿಯೋ ದುಡಿಮೆ ನನ್ನ ಮಗನ ಟ್ಯೂಷನ್ನು ಕಾಲೇಜು ಫೀಸ್ಗೆ ಸಾಲ್ತಿಲ್ಲ. ಬೇಜಾರಾಗ್ಬೇಡ ಜಾನಕಿ. ಇರ್ಲಿ ಬಿಡುವಾಗ ಆಂಟಿ ಕಸಿಗೆ ಹೋಗಿ ಸಿಗರೇಟ್ ಕೊಡೋದು ಎಲ್ಲ ಸರಿ ಆಗುತ್ತೆ. ಹೋಗೋಣ. ಯಾಕೆ ಒಂದ್ ಏನಾಯ್ತು ಗೊತ್ತಾ? ಆ ಡೊಳ್ಳೊಟ್ಟೆ ಬೇಸಿದಲ್ಲ, ನಿಂಗ್ ಬತ್ತ 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 ಈಗಂತೂ ಸಿಗರೇಟ್ ಬೇರೆ ತುಂಬಾ ಜಾಸ್ತಿ ಕಣ್ಣ. ಅಪ್ಪ ಅಮ್ಮ ನುಡಿಸ್ತದೆ ನಮಗೂ ಕಾರಣ ಬರುತ್ತೆ ಕಣ್ಣ. ವೃದ್ಧಾಶ್ರಮಕ್ಕಾಗ್ತಲ್ಲ ನಮ್ಗೆ ಕಷ್ಟ ಆಗುತ್ತೆ. ಸರಿ ಬಿಡುವಾಗ ಬಾ ಹೋಗೋಣ. ಊಟ ಮಾಡು, ರೆಸ್ಟ್ ತಗೋ ಅಂತ ಸಾವಲ್ಲ ಹೇಳಿದ ನನಗೆ. ನೀನು ಊಟ ಮಾಡ್ತಾಯಿ, ಅವ್ನು ಯಾವಾಗ ಬರ್ತಾನೋ ಏನೋ. ಏನ್ ಮಾಡ್ಲಿ, 9 ತಿಂಗಳು ಹೊಟ್ಟೆ ತಿಕ್ಕಲ್ಲಿ.
ದಿನತ್ರಯಂ. ಶ್ರವಣ, ವೇದಪಠಣಗಳೆಲ್ಲ ಮುಗಿಬೇಕಂದ? ಮಾತೆ, ಅವೆಲ್ಲ ಮುಗಿದು ಬಹಳ ಹೊತ್ತಾಯಿತು. ಹಾಗಾದರೆ ಫಲಹಾರವನ್ನು ಸೇವಿಸಿದ ಕುಮಾರ. ದೇವರಿಗೆ ನೈವೇದ್ಯವನ್ನು ಅರ್ಪಿಸದೆ ಪ್ರಸಾದ ಸ್ವೀಕರಿಸಲಾಗುತ್ತದೆ. ಮೊದಲು ತಾವು, ತದನಂತರದಲ್ಲಿ ನಾವು ಸೇವಿಸುತ್ತೇವೆ. ಕುಮಾರ, ನಾವು ಫಲಾರವನ್ನು ಸೇವಿಸಿದ್ದಾಯಿತು. ತೆಗೆದುಕೊಂಡ ನೀನು ಫಲಾರವನ್ನು ಸೇವಿಸಬೇಕು. ಸ್ವಾಮಿ, ಸ್ವಾಮಿ, ಏನಾಯ್ತು? ಊಟ ಮಾಡಿ 3 ದಿನ ಆಯ್ತು. ಆಯ್ತು ಸ್ವಾಮಿ, ಈಗ ಬಂದೆ ತಂದೆ. ತಗೊಳ್ಳಿ ಸ್ವಾಮಿ, ತೆಗೆದುಕೊಳ್ಳಿ. ನಾನು ಚೆನ್ನಾಗಿದ್ದೀನಿ. ಒಳ್ಳೆದಾಗ್ಲಿ. ಅಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಂಜನಂ ಶಲಾಖಯ ಚಕ್ಷುರುನ್ಮೀಲಿತಂ ಮೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೇಷ್ಠ ಶ್ರವಣ, ಬಹಳ ದಿನಗಳಿಂದ ಚಿಂತಾಗ್ರಸ್ತನಾಗಿರುತ್ತಾನೆ. ನಿನ್ನ ಮನಸ್ಸಿನಲ್ಲಿ ಕಾಡುತ್ತಿರುವ ಚಿಂತೆಯಾದರೂ ಏನು? ಗುರುದೇವ, ಎನ್ನ ಮನದ ಒಂದೇ ಚಿಂತೆ, ಎನ್ನ ಮಾತಾಪಿತರ ಅಲ್ಪ. ಅದನ್ನು ಬಗೆಹರಿಸುವ ಯಾವುದಾದರೂ ಮಾರ್ಗವಿದೆಯೇ? ಜಗತ್ತಿನ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹಾರ. ಅದಕ್ಕಾಗಿ ನೀನು ಏನು ಬೇಕಾದರೂ ಮಾಡು. ವೇದ, ಶಾಸ್ತ್ರ, ಜಪಗಳನ್ನು ಮಾತೃದೇವೋ ಭವ, ಪಿತೃದೇವೋ ಭವ. ನನ್ನ ವೇದ, ನನ್ನ ಮಾತಾಪಿತರ ಸೇವೆ, ನನ್ನ ಶಾಸ್ತ್ರ, ನನ್ನ ಮಾತಾಪಿತರ ಭಕ್ತಿ, ನನ್ನ ಧರ್ಮ, ನನ್ನ ಮಾತಾಪಿತರ ಪ್ರತಿಯೊಂದು ಮಾತಿನ ಪಾಲನೆ. ಗುರುವೇ, ನನ್ನ ಮಾತಾಪಿತರನ್ನ ನನ್ನೆರಡು ಕಣ್ಣುಗಳಂತೆ ನೋಡಿಕೊಳ್ಳುತ್ತೇನೆ ಗುರುದೇವ. ಹಾಗಾದರೆ ನಿನ್ನ ಮಾತಾಪಿತರನ್ನು 68 ಪುಣ್ಯಕ್ಷೇತ್ರಗಳಿಗೆ ಕೊಂಡೊಯ್ದು ಅವರಿಗೆ ಪಾವನದ ಬಗ್ಗೆ ಅರ್ಪಿಸಿಕೊಳ್ಳಿ. ಅವರಿಗೆ ಧನ್ಯೋಸ್ಮಿ. ಇಂದಿಗೆ ನನ್ನ ಜೀವನ ಪಾವನವಾಯಿತು. ಪುಟ್ಟ, ಮುಂದೊಂದಿನ ನಿಂಗೂ ಬೇಕಾಗ್ಬೋದು. ತಗೋ.
ಅಪ್ಪನ ತುತ್ತು